ನಾವು ಈ ಫಿಸಿಕಲ್ ಬಾಡಿ ತಗೋಬೇಕಾದ್ರೆ 84 ಲಕ್ಷ ಯೋನಿಗಳಿಂದ ಬಂದಿದೀವಿ. ಪರಮಾತ್ಮನ್ಗೆ ಹೋಗ್ಬೇಕಾದ್ರೆ ಅಷ್ಟು ಸುಲಭನ? ಅವನಲ್ಲಿ ಸೇರ್ಬೇಕಾದ್ರೆ ಖಾಲಿ ಇರ್ಬೇಕಂದ್ರೆ 1.1% ಅಷ್ಟು ಥಾಟ್ಸ್ ಇರಬಾರ್ದು. ಬುದ್ಧ ಆಗಿದ್ದದೆ. ಮೊದಲೆಲ್ಲ ಇವಾಗ ಇವನ್ ತಪ್ಪು ಮಾಡಿದೆ ಅವ್ರ ಮಕ್ಕಳಿಗೆ ಫಾರ್ವರ್ಡ್ ಆಗೋದು. ಈಗ ನಾನು ಮಾಡಿದ್ರೆ ನನಗೇನೆ ಪನಿಷ್ಮೆಂಟ್. ಪ್ರತಿ ಒಂದು ದೇವರು ಇರೋ ಸ್ಟೈಲು ಎಲ್ಲ ಎನರ್ಜಿ ಫಾರ್ಮೇ. ಈ ಪ್ರಾಣಾಯಾಮ ಮಾಡಿದಾಗ ನಮ್ಮ ಒಳಗಡೆ ಇರೋ ಕಸ ಎಲ್ಲ ನಮ್ಮ ಔರಾದಲ್ಲಿ ಕಲೆಕ್ಟ್ ಆಗುತ್ತೆ. ಇವಾಗ ನೀವು ಎನರ್ಜಿ ಸ್ಕ್ಯಾನ್ ಮಾಡ್ಬೋದಲ್ವಾ ಮ್ಯಾಮ್? 100%. ಸೊ ಈಗ ನನ್ನ ಎನರ್ಜಿ ನಿಮಗೆ ಕಾಣ್ತಾ ಇರತ್ತೆ. ಖಂಡಿತ. ಅಡ್ವಾನ್ಸ್ಡ್ ಟೆಕ್ನಿಕ್ಕು. ಆಗ್ಲೇ ಅವರು ದ್ವಿಜ ಆಗಿ ಓಡಾಡ್ತಿದ್ರು ಅಮರ ಮಹರ್ಷಿಗಳು. ದ್ವಿಜ ಅಂದ್ರೆ ಒಂದು ಕಡೆ ಇಲ್ಲಿ ಧ್ಯಾನ ಮಾಡ್ತಾ ಇರೋರು ಇನ್ನೊಂದ್ ಕಡೆಯಿಂದ ಓಡಾಡ್ತಾ ಇರೋರು. ಅಂದ್ರೆ ಅವ್ರಿಗೆ ಹೋಗೋ ಸಮಯ ಬಂದಿದೆ ಅಂತ ಅವ್ರಿಗೆ ಗೊತ್ತಾಗಿರುತ್ತೆ. ಎಲ್ಲಾರ್ಗೂ ನಮಗೂ ಗೊತ್ತಾಗುತ್ತೆ, ನಮ್ಗೆ ಕಾಮನ್ ಪೀಪಲ್ಗೂ ಗೊತ್ತಾಗುತ್ತೆ. ಯಾವಾಗ 9 ವರ್ಷದಿಂದಾನೇ ಹಿಂಟ್ ಕೊಡುತ್ತೆ ನೇಚರ್. ಮಾತಾಡುವಾಗ ದೀಪ ಹಾರೋದ್ರೆ, ಕುಂಕುಮ ಚೆಲ್ಲಿದ್ರೆ ಎಲ್ಲರೂ ತುಂಬಾ ಫಾಲೋ ಮಾಡ್ತಾ ಇದ್ರು. ಏನೋ ಅದಕ್ಕೆ ಶಮನ ಮಾಡ್ತಿದ್ರು. ಈಗ ಮೂಢನಂಬಿಕೆ, ಯಾವುದು ಮೂಢನಂಬಿಕೆ ಖಂಡಿತ ಇಲ್ಲ. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.